ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನ ದುಃಖವು ತಾರೆಯು ಆತನನ್ನು ಸಮಾಧಾನಪಡಿಸಿ ರಾಮನಲ್ಲಿ ತನ್ನ ಪ್ರತಿಪತ್ತಿಯನ್ನು ತೋರಿಸಿದುದು ಎಂಬ 24ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ಮಿತಿಮೀರಿ ಕಣ್ಣೀರನ್ನು ಸುರಿಸುತ್ತಾ ದುಃಖ ಸಮುದ್ರದಲ್ಲಿ ಮುಳುಗಿದಂತಿದ್ದ ತಾರೆಯನ್ನು ನೋಡಿದಾಗ ಸುಗ್ರೀವನಿಗೂ ಪಶ್ಚಾತ್ತಾಪವು ಹುಟ್ಟಿತು. ತನ್ನ ಅಣ್ಣನ ಸಾವಿಗಾಗಿ ಮನಸ್ಸಿನಲ್ಲಿ ಸಂಕಟ ಉಂಟಾಯಿತು. ಹೀಗೆ ದುಃಖದಿಂದ ತಪಿಸುತ್ತಾ ಆಗಾಗ ತಾರೆಯನ್ನು ನೋಡಿ ನೋಡಿ ತಾನು ಕಣ್ಣೀರು ಬಿಡುತ್ತಿದ್ದನು. ಹಾಗೆಯೇ ಮೆಲ್ಲಗೆ ರಾಮನ ಬಳಿಗೆ ಬಂದು ನಿಂತನು. ಕೈಯಲ್ಲಿ ಧನುಸ್ಸನ್ನು ಸರ್ಪ ಸಮಾನಗಳಾದ ಬಾಣಗಳನ್ನು ಧರಿಸಿ ನಿಂತಿರುವ ಸರ್ವಲಕ್ಷಣ ಲಕ್ಷಿತನಾದ ಆ ರಾಮನ ಪಕ್ಕದಲ್ಲಿ ನಿಂತು ಯಶಸ್ವಿಯಾದ ಆತನನ್ನು ಕುರಿತು, ಎಲೈ ರಾಜೇಂದ್ರನೇ, ನೀನಂತೂ ನನಗೆ ಪ್ರತಿಜ್ಞೆ ಮಾಡಿಕೊಟ್ಟ ಕಾರ್ಯವನ್ನು ನಿರ್ವಹಿಸಿಬಿಟ್ಟೆ. ಆ ಕಾರ್ಯಕ್ಕೆ ಫಲವು ಸನ್ನಿಹಿತವಾಗಿರುವುದು. ಆದರೇನು, ಈಗ ನನಗೆ ರಾಜ್ಯ ಭೋಗಗಳಲ್ಲಿ ಆಸೆಯೇ ತಪ್ಪಿ ಹೋಯಿತು. ಕೊನೆಗೆ ನನ್ನ ಜೀವದ ಮೇಲೆಯೇ ನನಗೆ ಆಸೆಯಿಲ್ಲ. ಇದು ಇತ್ತಲಾಗಿ ನನ್ನ ಅಣ್ಣನ ಪ್ರಿಯ ಪತ್ನಿಯಾದ ತಾರೆಯು ತಡೆಯಲಾರದ ಸಂಕಟದಿಂದ ರೋಧಿಸುತ್ತಿರುವಳು. ಅತ್ತಲಾಗಿ ನಮ್ಮ ನಗರವಾಸಿಗಳೆಲ್ಲರೂ ದುಃಖದಿಂದ ಕೊರಗಿ ಕೂಗಿಡುತ್ತಿರುವರು. ಈ ಅಂಗದನ ದುಃಖವನ್ನು ನೋಡಿದರೋ ಇನ್ನು ಮೇಲೆ ಇವನು ಬದುಕಿರುವನೋ ಇಲ್ಲವೋ ಎಂಬ ಸಂದೇಹವೇ ಉಂಟಾಗುತ್ತಿರುವುದು. ನಾನು ಅಜ್ಞಾನದಿಂದ ನನ್ನ ಅಣ್ಣನನ್ನೇ ಕೊಲ್ಲಿಸಿದುದಲ್ಲದೆ ಈ ಸ್ಥಿತಿಯಲ್ಲಿ ರಾಜ್ಯ ಸುಖವನ್ನು ಅನುಭವಿಸಬೇಕೇ? ರಾಮ, ಈಗ ನನಗೆ ರಾಜ್ಯದಲ್ಲಿ ಆಸೆಯೇ ಆಯಿತು. ಏನೋ ಕೋಪದಿಂದಲೂ ಈರ್ಷೆಯಿಂದಲೂ ಬಹು ಕಷ್ಟದೆಶೆಗೆ ಸಿಕ್ಕಿಬಿದ್ದ ಜಿಹಾಸೆಯಿಂದಲೂ ನಾನು ಮೊದಲು ಅಜ್ಞಾನವಶನಾಗಿ ಅಣ್ಣನನ್ನೇ ಕೊಲ್ಲಿಸಿಬಿಟ್ಟೆನು. ಈಗ ವಾನರೇಂದ್ರನಾದ ಅವನು ಸತ್ತು ಬಿದ್ದಿರುವುದನ್ನು ನೋಡಿದ ಮೇಲೆ ಆ ಕ್ರೋಧೋತ್ಸಾಹಗಳೆಲ್ಲವೂ ಅಡಗಿ ಹೋದವು. ಈಗ ತೀವ್ರ ದುಃಖದಿಂದ ತಪಿಸುತ್ತಿರುವೆನು. ಈಗ ನನಗೆ ಋಷ್ಯಮೂಕ ಪರ್ವತ ವಾಸವೇ ಮೇಲೆಂದು ತೋರಿರುವುದು. ವಾನರ ಯೋಗ್ಯವಾದ ನಮ್ಮ ಸ್ವವೃತ್ತಿಯನ್ನೇ ಅವಲಂಬಿಸಿ ಆ ಚಿತ್ರಕೂಟದಲ್ಲಿಯೇ ಹೇಗೋ ಕಾಲವನ್ನು ಕಳೆದು ಬಿಡುವುದೇ ಉತ್ತಮವೆಂದು ನನಗೆ ತೋರುವುದೇ ಹೊರತು ಈಗ ಸ್ವರ್ಗವೇ ಕೈಗೆ ಸೇರಿದರೂ ನನಗೆ ರುಚಿಸುವುದಿಲ್ಲ. ರಾಮ, ಈಗ ನಾನು ಇನ್ನೆಷ್ಟು ಹೇಳಿದರೇನು? ಹಿಂದೆ ಅನೇಕ ಯುದ್ಧಗಳಲ್ಲಿ ಈ ನನ್ನ ಅಣ್ಣನು ನನ್ನನ್ನು ಹೊಡೆದೋಡಿಸುವಾಗಲೂ ನಾನು ನಿನ್ನನ್ನು ಕೊಲ್ಲಲಾರನು, ಬದುಕು ಹೋಗು ಎಂದು ಮರುಕದಿಂದ ಕೊಲ್ಲದೆ ಬಿಟ್ಟಿರುವನು. ಕೃತಜ್ಞನಾದ ನಾನಾದರೂ ಆ ಅಣ್ಣನನ್ನೇ ಕೊಲ್ಲಿಸಿದೆನಲ್ಲ. ಮುಖ್ಯವಾಗಿ ಆತನು ಮಹಾತ್ಮನಾದುದರಿಂದ ಅವನ ಗುಣಕ್ಕೆ ತಕ್ಕ ಮಾತುಗಳನ್ನೇ ಆಡಿದನು. ಪಾಪಿಯಾದ ನಾನಾದರೂ ನನ್ನ ಯೋಗ್ಯತೆಗೆ ತಕ್ಕಂತೆ ಈ ಪಾಪಕೃತ್ಯವನ್ನು ನಡೆಸಿಬಿಟ್ಟೆನು. ಲೋಕದಲ್ಲಿ ನನ್ನಂತೆ ದುರಾಸೆಗೊಳಗಾಗಿ ರಾಜ್ಯ ಸುಖಕ್ಕೂ ಅಣ್ಣನ ಸಾವಿನಿಂದುಂಟಾದ ದುಃಖಕ್ಕೂ ಇರುವ ತಾರತಮ್ಯವನ್ನು ವಿಚಾರಿಸದೆ ಹೀಗೆ ಮಹಾತ್ಮನಾದ ಅಣ್ಣನನ್ನೇ ಬೇರೆ ಯಾವನು ತಾನೇ ಕೊಲ್ಲಿಸುವನು? ನನ್ನ ಅಣ್ಣನಾದರೂ ತನ್ನ ಮಹತ್ವಕ್ಕೆ ಲೋಪವು ಬರಬಾರದೆಂಬುದಕ್ಕಾಗಿಯೇ ಹಿಂದೆ ಅನೇಕ ಯುದ್ಧಗಳಲ್ಲಿ ನನ್ನನ್ನು ಕೊಲ್ಲದೆ ಮನ್ನಿಸಿಬಿಟ್ಟನು. ನಾನಾದರೂ ನನ್ನ ದುರ್ಬುದ್ಧಿಗೆ ತಕ್ಕಂತೆ ನೀತಿಯನ್ನು ಮೀರಿ ಆ ಅಣ್ಣನನ್ನೇ ಕೊಲ್ಲಿಸಿದನು. ಹಿಂದಿನ ಯುದ್ಧದಲ್ಲಿ ಒಮ್ಮೆ ಈತನು ಬೀಸಿ ಬಡಿದ ಮರದ ಕೊಂಬೆಗಳಿಂದ ನಾನು ಮೈಮರೆಸಿಕೊಂಡು ಅಳುತ್ತಾ ಕುಳಿತಿರುವಾಗ ಈ ನನ್ನ ಅಣ್ಣನು ಎಷ್ಟೋ ಮರುಕದಿಂದ ಬಂದು ನನ್ನನ್ನು ನೋಡಿ ಸಮಾಧಾನ ವಾಕ್ಯದಿಂದ ಇನ್ನು ಮೇಲಾದರೂ ನೀನು ಯುದ್ಧಕ್ಕೆ ಬರಬೇಡ, ಹೋಗು ಎಂದು ಹೇಳಿ ಕಳುಹಿಸಿಬಿಟ್ಟನು. ಇದರಿಂದ ಅವನು ತನ್ನ ಒಡಹುಟ್ಟಿದ ಪ್ರೇಮವನ್ನು, ಸೌಜನ್ಯವನ್ನು, ಧರ್ಮವನ್ನು ಬಿಡದೆ ಕಾಪಾಡಿಕೊಂಡು ಬಂದನು. ಪಾಪಿಯಾದ ನಾನಾದರೂ ಈ ದುಷ್ಕೃತ್ಯದಿಂದ ನನ್ನ ಕೋಪವನ್ನು, ನನ್ನ ದುರಾಸೆಯನ್ನು, ನನ್ನ ಕಪಿ ಸ್ವಭಾವವನ್ನು ಚೆನ್ನಾಗಿ ಹೊರಪಡಿಸಿಬಿಟ್ಟನು. ರಾಮ, ಈಗ ನಾನು ಎಷ್ಟು ಪರಿತಪಿಸಿದರೇನು? ಇಂದ್ರನು ತ್ವಷ್ಟೃಪುತ್ರನಾದ ವಿಶ್ವರೂಪನನ್ನು ಕೊಂದು ಮಹಾಪಾತಕಕ್ಕೆ ಒಳಗಾದಂತೆ ನಾನು ಒಡಹುಟ್ಟಿದ ಅಣ್ಣನನ್ನೇ ಕೊಂದು ಪಾಪಿಯಾದೆನು. ಈಗ ನಾನು ನಡೆಸಿದ ಪಾಪ ಕೃತ್ಯವು ಮನಸ್ಸಿನಿಂದಲೂ ನೆನೆಸತಕ್ಕುದಲ್ಲ, ಸಮಸ್ತ ಲೋಕಕ್ಕೂ ತ್ಯಾಜ್ಯವಾದುದು.
ಈ ದುರಾಸೆಯು ಯಾವ ಘಾತುಕನಿಗೂ ಹುಟ್ಟತಕ್ಕುದಲ್ಲ. ಹೆಚ್ಚಾಗಿ ಹೇಳಿದುದರಿಂದೇನು, ಕಣ್ಣಿಂದ ನೋಡಿ ಸಹಿಸಬಾರದ ಪಾಪ ಕಾರ್ಯವನ್ನು ಮಾಡಿಬಿಟ್ಟೆನು. ಎಲೆ ಮಿತ್ರನೇ, ಪೂರ್ವದಲ್ಲಿ ಇಂದ್ರನಿಗೆ ವಿಶ್ವರೂಪನನ್ನು ಕೊಂದುದರಿಂದ ಬಂದ ಪಾಪವನ್ನಾದರೂ ಈ ಭೂಮಿಯು, ನೀರು, ಮರಗಳು, ಸ್ತ್ರೀಯರು ಹಂಚಿಕೊಂಡು ಬಿಟ್ಟರು. ಭಾಗ್ಯವಂತರಿಗೆ ನಾಲ್ಕು ಕಡೆಗಳಿಂದಲೂ ಸಹಾಯ ಸಂಪತ್ತು ಒದಗಿ ಬರುವುದು. ಕಾಡು ಕಪಿಯಾದ ನನ್ನ ಪಾಪವನ್ನು ಹೊತ್ತುಕೊಳ್ಳುವುದಕ್ಕೆ ಯಾರು ತಾನೇ ಇಷ್ಟಪಡುವರು? ಅಧರ್ಮಯುಕ್ತವಾಗಿ ವಂಶನಾಶಕ್ಕೆ ಹೇತುವಾದ ಈ ಘೋರ ಕೃತ್ಯವನ್ನು ನಡೆಸಿಬಿಟ್ಟ ಮೇಲೆ ನಾನು ಯಾವ ಪ್ರಜೆಗಳ ಗೌರವಕ್ಕೆ ಪಾತ್ರನಾಗುವೆನು? ನಾನು ಯಾವ ರಾಜ್ಯಕ್ಕೂ ಅರ್ಹನಲ್ಲ. ಇನ್ನು ನನಗೆ ಮುಖ್ಯ ರಾಜ್ಯಾಭಿಷೇಕವೆಂದರೇನು? ಕೇವಲ ನಿಂದ್ಯವಾಗಿಯೂ ತುಚ್ಛವಾಗಿಯೂ ಸರ್ವಲೋಕಕ್ಕೂ ತ್ಯಾಜ್ಯವಾಗಿಯೂ ಇರುವ ಪಾಪವನ್ನು ನಡೆಸಿಬಿಟ್ಟಿರುವೆನು. ಮಳೆಯ ನೀರಿನ ಪ್ರವಾಹವು ಒಟ್ಟಾಗಿ ಸೇರಿ ವೇಗದಿಂದ ಬಂದು ಹಳ್ಳದಲ್ಲಿ ದುಮ್ಮಿಕ್ಕುವಂತೆ ತಡೆಯಲಾರದ ಶೋಕ ಭಾರವು ನನ್ನ ಮನಸ್ಸನ್ನು ತುಂಬಿಬಿಟ್ಟಿರುವುದು. ಭ್ರಾತೃಹತ್ಯೆ ಎಂಬ ಬೆನ್ನು ಮತ್ತು ಬಾಲಗಳಿಂದಲೂ ಅವನ ಮನಸ್ಸಂತಾಪಗಳೆಂಬ ಸೊಂಡಿಲು, ಕಣ್ಣು, ತಲೆ, ಕೊಂಬುಗಳೆಂಬ ಮುಂದಿನ ಅವಯವಗಳಿಂದಲೂ ಕೂಡಿದ ಮಹಾಪಾತಕವೆಂಬ ಮದದಾನೆಯು ನದಿಯ ದಡವನ್ನು ತಿವಿದು ಕೆಣಕುವಂತೆ ನಾನಾ ವಿಧವಾಗಿ ನನ್ನನ್ನು ಹಿಂಸಿಸುತ್ತಿರುವುದು. ಬಣ್ಣಗೆಟ್ಟ ಬೆಳ್ಳಿಯನ್ನು ಬೆಂಕಿಯಲ್ಲಿಟ್ಟು ಊದುವಾಗ ಅದು ಕಿಟ್ಟವನ್ನು ಬಿಟ್ಟು ಬೇರ್ಪಡುವಂತೆ ನನಗೆ ಕುಲಗತವಾಗಿರುವ ಸಚ್ಚರಿತಗಳೆಲ್ಲವೂ ನನ್ನ ಮನಸ್ಸಿನಲ್ಲಿರುವ ಘೋರ ತಾಪವನ್ನು ನೋಡಿ ಸಹಿಸಲಾರದೆ ನನ್ನ ಸಂಬಂಧವನ್ನೇ ಬಿಟ್ಟು ಹಿಂತಿರುಗಿ ಹೋಗುತ್ತಿರುವವು. ಎಲೈ ಮಿತ್ರನೇ, ತಂದೆಯ ಮರಣಕ್ಕಾಗಿ ಈ ಅಂಗದನು ತಾಳಲಾರದ ಸಂಕಟದಿಂದ ತಪಿಸುವುದನ್ನು ನೋಡಿ ಮಹಾಬಲಾಢ್ಯರಾದ ಈ ವಾನರರೆಲ್ಲರಿಗೂ ಈಗಲೇ ಅರ್ಧ ಪ್ರಾಣವು ಹೋದಂತೆ ಕಾಣುವುದು. ಈ ಅನರ್ಥಗಳಿಗೆಲ್ಲ ನಾನೇ ಮೂಲವಾದೆನಲ್ಲ. ಸೌಜನ್ಯದಿಂದಲೂ ತಂದೆ ತಾಯಿಗಳಲ್ಲಿ ವಿಧೇಯತೆಯಿಂದಲೂ ನಡೆದುಕೊಳ್ಳುವ ಪುತ್ರರನ್ನು ಲೋಕದಲ್ಲಿ ಸುಲಭವಾಗಿ ನೋಡಬಹುದು. ಆದರೆ ಈ ಅಂಗದನಂತಿರುವ ಸುಪುತ್ರನನ್ನು ಪಡೆಯುವುದು ಮಾತ್ರ ದುರ್ಲಭವು. ಮತ್ತು ಯಾವ ದೇಶದಲ್ಲಿಯಾದರೂ ಇತರ ಬಂಧುಗಳನ್ನು ಪಡೆಯಬಹುದೇ ಹೊರತು ಒಡ ಹುಟ್ಟಿದವರ ಸಾನ್ನಿಧ್ಯವು ಸಿಕ್ಕಲಾರದು. ಎಲೈ ವೀರಾಗ್ರಣಿಯೇ, ಒಂದು ವೇಳೆ ಅಂಗದನು ಜೀವಿಸಿರುವ ಪಕ್ಷದಲ್ಲಿ ಇವನ ತಾಯಿಯಾದ ತಾರೆಯು ಅವನನ್ನು ರಕ್ಷಿಸುವ ಉದ್ದೇಶದಿಂದಲಾದರೂ ಬದುಕಿರಬಹುದು. ಹಾಗಲ್ಲದೆ ಅಂಗದನು ತನ್ನ ಪಿತೃವಿಯೋಗ ದುಃಖದಿಂದ ಈಗಲೇ ಪ್ರಾಣವನ್ನು ಬಿಡುವ ಪಕ್ಷದಲ್ಲಿ ತಾರೆಯು ಬದುಕಲಾರಳೆಂದೇ ನಿಶ್ಚಯವು. ಇನ್ನು ಮಹಾಪಾಪಿಯಾದ ನಾನು ತಾನೇ ಬದುಕಿ ಫಲವೇನು? ನಾನು ಈಗಲೇ ಈ ನನ್ನ ಸಹೋದರನೊಡನೆಯೂ ವತ್ಸನಾದ ಈ ಅಂಗದನೊಡನೆಯೂ ಸೇರಿ ಅವರಿಬ್ಬರಿಗೂ ಸಂಗಡಿಗನಾಗಿ ಉರಿಯುವ ಬೆಂಕಿಯಲ್ಲಿ ಬಿದ್ದು ಬಿಡುವೆನು. ರಾಮ, ಇದರಿಂದ ನಿನ್ನ ಕಾರ್ಯವು ಕೆಟ್ಟು ಹೋಗುವುದೆಂದು ಎಣಿಸಬೇಡ. ಈ ವಾನರ ವೀರರೆಲ್ಲರೂ ನಿನ್ನ ಆಜ್ಞೆಗೆ ಅಧೀನರಾಗಿ ಸೀತೆಯನ್ನು ಹುಡುಕಿಕೊಂಡು ಬರುವರು. ಇದಕ್ಕಾಗಿ ನಾನೇ ಇರಬೇಕಾದುದಿಲ್ಲ. ನೀನೇ ಅಸಾಧಾರಣ ಶಕ್ತಿಯುಳ್ಳವನಾದುದರಿಂದ ನಾನು ಸತ್ತರೂ ನಿನ್ನ ಕಾರ್ಯವು ಪೂರ್ಣವಾಗಿ ಸಿದ್ಧಿಯನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ. ಇಂತಹ ಪಾಪ ಕಾರ್ಯವನ್ನು ಮಾಡಿದ ಕುಲಗೇಡಿಯಾದ ನಾನು ಇನ್ನು ಮೇಲೆ ಭೂಮಿಯಲ್ಲಿ ತಲೆ ಎತ್ತಿ ಬದುಕಿರುವುದೇ ಉಚಿತವಲ್ಲ. ಇನ್ನು ಅಗ್ನಿ ಪ್ರವೇಶಕ್ಕೆ ನನಗೆ ಅನುಜ್ಞೆಯನ್ನು ಕೊಡು ಎಂದನು. ಹೀಗೆ ದುಃಖದಿಂದ ಕೊರಗುತ್ತಿರುವ ಸುಗ್ರೀವನ ಮಾತನ್ನು ಕೇಳಿ ರಾಮನ ಕಣ್ಣುಗಳಲ್ಲಿಯೂ ಫಳಫಳನೆ ನೀರು ಸುರಿಯಿತು. ಅವನಿಗೂ ಪರಿತಾಪ ಉಂಟಾಯಿತು. ಒಂದು ಮುಹೂರ್ತ ಕಾಲದವನಿಗೆ ಏನೂ ತೋರದೆ ಸ್ತಬ್ಧನಾಗಿದ್ದನು. ಭೂದೇವಿಯಂತೆ ತಾಳ್ಮೆಯುಳ್ಳವನಾಗಿಯೂ ಲೋಕರಕ್ಷಕನಾಗಿಯೂ ಇರುವ ಆ ರಾಮನು ಅತ್ತಲಾಗಿ ವ್ಯಸನ ಸಮುದ್ರದಲ್ಲಿ ಮುಳುಗಿ ಆಗಾಗ ತನ್ನನ್ನೇ ನೋಡಿ ರೋಧಿಸುತ್ತಿರುವ ತಾರೆಯನ್ನು ನೋಡಿದನು. ಅವಳಲ್ಲಿಯೂ ರಾಮನಿಗೆ ಮರುಕವು ಹುಟ್ಟಿತು. ಅವಳನ್ನು ಸಮಾಧಾನಪಡಿಸಬೇಕೆಂದು ಬಂದನು. ಅಷ್ಟರಲ್ಲಿ ತನ್ನ ಪತಿಯನ್ನು ಆಗಾಗ ಅಪ್ಪಿಕೊಳ್ಳುತ್ತಾ ನೆಲದ ಮೇಲೆ ಹೊರಳುತ್ತಿದ್ದ ಆ ತಾರೆಯನ್ನು ಅಲ್ಲಿದ್ದ ಕಪಿಶ್ರೇಷ್ಠರೆಲ್ಲರೂ ಮೇಲಕ್ಕೆತ್ತಿ ಕುಳ್ಳಿರಿಸಿ ಅನೇಕ ವಿಧದಿಂದ ಸಮಾಧಾನಪಡಿಸಿದರು. ತಾರೆಯು ದುಃಖಾತಿಶಯದಿಂದ ಪತಿಯನ್ನು ಅಗಲಲಾರದೆ ರೋಧಿಸುತ್ತಾ ಅವನ ಮೇಲೆ ಬಿದ್ದು ಹೊರಳುತ್ತಿದ್ದಳು. ಕಪಿ ಮಂತ್ರಿಗಳು ಬಲಾತ್ಕಾರದಿಂದ ಅವಳನ್ನು ಕರೆತಂದರು. ಆಗ ತಾರೆಯು
ರಾಮನ ಬಳಿಗೆ ಬಂದು ಧನುರ್ಧಾರಿಯಾಗಿ ಸೂರ್ಯನಂತೆ ಜ್ವಲಿಸುತ್ತಿದ್ದ ಆ ರಾಮನನ್ನೇ ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದಳು. ಮೃಗನೇತ್ರೆಯಾದ ಆ ತಾರೆಯು ಸಮಸ್ತ ರಾಜಲಕ್ಷಣಗಳಿಂದ ಕೂಡಿದವನಾಗಿಯೂ ಹಿಂದೆ ಎಂದೂ ಕಾಣದ ರೂಪಾತಿಶಯವುಳ್ಳವನಾಗಿಯೂ ಪುಂಡರೀಕಾಕ್ಷನಾಗಿಯೂ ಪುರುಷೋತ್ತಮನಾಗಿಯೂ ಇರುವ ಈ ಆತನನ್ನು ನೋಡಿ ಇವನೇ ವಾಲಿಯನ್ನು ಕೊಂದ ಆ ರಾಮನೆಂದು ತಿಳಿದುಕೊಂಡಳು. ಪೂಜ್ಯಳಾದ ಆ ತಾರೆಯು ದುಃಖಿತೆಯಾಗಿ ಸಂಕಟದಿಂದ ಆಗಾಗ ಪ್ರಜ್ಞೆ ತಪ್ಪುತ್ತಾ ಇಂದ್ರ ಸಮಾನನಾಗಿಯೂ ಮಹಾನುಭಾವನಾಗಿಯೂ ಇರುವ ಆ ರಾಮನ ಸಮೀಪಕ್ಕೆ ಆತುರದಿಂದ ಬಂದಳು. ದುಃಖದಿಂದ ಆಕೆಗೆ ತಡೆಯಲಾರದ ಕೋಪ ಉಂಟಾಯಿತು. ಅವಳ ದೇಹವೇ ಅವಳ ಸ್ವಾಧೀನವಿಲ್ಲದೆ ಹೋಗಿತು. ಅವಳು ಉದಾರ ಮನಸ್ಸುಳ್ಳವಳಾಗಿಯೂ ಶುದ್ಧ ಸ್ವಭಾವದವಳಾಗಿಯೂ ಇದ್ದರು ಕ್ರೂರ ಬಾಣದಿಂದ ತನ್ನ ಪತಿಯನ್ನು ಕೊಂದ ರಾಮನನ್ನು ನೋಡಿ ಕೋಪವನ್ನು ತಡೆಯಲಾರದೆ ತನಗೆ ತೋರಿದವರೆಗೂ ಅವನನ್ನು ಕುರಿತು ಪರುಷವಾಕ್ಯಗಳನ್ನು ಆಡಿಬಿಡಬೇಕೆಂಬ ನಿಶ್ಚಯದಿಂದ ಮುಂದೆ ನಿಂತಳು. ಆದರೇನು, ಅವಳು ರಾಮನ ಮುಂದೆ ಬಂದು ನಿಂತಾಗಲೇ ಆತನ ಸಾನ್ನಿಧ್ಯದ ಮಹಿಮೆಯಿಂದ ಅವಳ ಮಾತುಗಳೆಲ್ಲವೂ ಸ್ತುತಿರೂಪಗಳಾಗಿಯೇ ಪರಿಣಮಿಸಿದವು. ಆಗ ತಾರೆಯು ರಾಮನನ್ನು ಕುರಿತು, ಎಲೈ ರಾಮನೇ, ನೀನಾದರೂ ಹೀಗೆಂದು ನಿರ್ಣಯಿಸಲಾರದ ಮಹಾ ಮಹಿಮೆಯುಳ್ಳವನು. ಲೋಕದಲ್ಲಿ ಯಾರಿಗೂ ನೀನು ಈಡಾಗುವವನಲ್ಲ. ಜಿತೇಂದ್ರಿಯನು, ಧಾರ್ಮಿಕರಲ್ಲಿ ನೀನೇ ಮೇಲೆನಿಸಿಕೊಂಡಿರುವವನು. ಕಂದು ಕುಂದಿಲ್ಲದ ಅಪಾರ ಕೀರ್ತಿಯುಳ್ಳವನು, ಅಪಾರ ಬುದ್ಧಿಯುಳ್ಳವನು, ಭೂಮಿಯಂತೆ ತಾಳ್ಮೆಯುಳ್ಳವನು, ರಕ್ತದಂತೆ ಕೆಂಪಾಗಿ ರಾಜಲಕ್ಷಣಗಳಿಂದ ಕೂಡಿದ ಕಣ್ಣುಳ್ಳವನು, ಮಹಾಬಲಾಢ್ಯನು, ಆ ಮಹಾಬಲಕ್ಕೆ ತಕ್ಕಂತೆ ಮೈಕಟ್ಟುಗಳುಳ್ಳವನು. ಈ ವಿಧಗಳಾದ ಅವಯವ ಸಂಸ್ಥಾನಗಳು ಸಾಮಾನ್ಯ ಮನುಷ್ಯ ದೇಹಕ್ಕೆ ಲಭಿಸವು. ನೀನು ಮನುಷ್ಯ ರೂಪದಿಂದಿದ್ದರೂ ನಿನ್ನ ದೇಹವು ಮನುಷ್ಯ ಲಕ್ಷಣಗಳನ್ನು ಬಿಟ್ಟು ದಿವ್ಯ ಸೌಭಾಗ್ಯದಿಂದಲೇ ಕೂಡಿರುವುದು. ಎಲೆ ವೀರನೇ, ನೀನು ನನ್ನ ಪತಿಯನ್ನು ಕೊಂದ ಧನುರ್ಬಾಣಗಳೆರಡು ಈಗಲೂ ನಿನ್ನ ಕೈಯಲ್ಲಿ ಸಿದ್ಧವಾಗಿಯೇ ಇರುವವಲ್ಲವೇ? ಯಾವ ಒಂದೇ ಬಾಣದಿಂದ ನೀನು ನನ್ನ ಪ್ರಿಯನನ್ನು ಕೊಂದೆಯೋ ಅದೇ ಬಾಣದಿಂದ ನನ್ನನ್ನು ಕೊಂದು ಬಿಡು. ನಿನ್ನಿಂದ ಹತಳಾಗಿ ನಾನು ನನ್ನ ಪತಿಯೊಡನೆ ಸೇರುವೆನು. ನೀನು ಸಮಸ್ತ ಜಗತ್ತನ್ನು ರಂಜಿಸತಕ್ಕವನಾದುದರಿಂದಲೇ ನಿನ್ನನ್ನು ಎಲ್ಲರೂ ರಾಮನೆಂದು ಕರೆಯುವರು. ಈಗ ನೀನು ನಮ್ಮಿಬ್ಬರನ್ನು ಮಾತ್ರ ಅಗಲಿಸಿ ಸಂಕಟಪಡಿಸುವುದೇಕೆ? ನನ್ನನ್ನು ಕೊಂದು ವಾಲಿಯ ಬಳಿಗೆ ಸೇರಿಸಿ ಅವನಿಗೆ ನನ್ನ ವಿಯೋಗವನ್ನು ತಪ್ಪಿಸಿ ಸಂತೋಷವನ್ನು ಉಂಟು ಮಾಡು. ನನ್ನನ್ನು ಅಗಲಿ ವಾಲಿಯು ಎಷ್ಟು ಮಾತ್ರವೂ ನೆಮ್ಮದಿಯಿಂದ ಇರುವವನಲ್ಲ. ವೀರ ಸ್ವರ್ಗದಲ್ಲಿ ಕಮಲನೇತ್ರೆಯರಾದ ಅಪ್ಸರಸ್ಸುಗಳು ತನ್ನ ಸುತ್ತ ಬಂದು ನೆನೆದಿದ್ದರು ಆ ವಾಲಿಯು ನನ್ನನ್ನು ಕಾಣದಿದ್ದರೆ ತಪ್ಪಿಸುವನು. ನಾನಲ್ಲದಿದ್ದರೆ ವಿಚಿತ್ರ ಪುಷ್ಪಾಭರಣಗಳಿಂದ ಅಲಂಕೃತರಾದ ಆ ಅಪ್ಸರ ಸ್ತ್ರೀಯರನ್ನು ಅನಾದರಿಸಿ ಬಿಡುವನು. ರಾಮ, ನಿನಗೆ ಬಹುದಿನಗಳ ಅನುಭವದಿಂದಲೇ ತಿಳಿದಿರುವ ಈ ವಿಷಯವನ್ನು ನಾನು ಹೇಳಿ ತಿಳಿಸಬೇಕೆ? ಇಷ್ಟು ರಮಣೀಯವಾದ ಬೆಟ್ಟದ ತಪ್ಪಲಲ್ಲಿ ಇರುವಾಗಲೂ ನೀನು ಸೀತೆಯನ್ನು ಕಾಣದೆ ಹೇಗೆ ಪರಿತಪಿಸುತ್ತಿರುವೆಯೋ ನೋಡು. ಹಾಗೆಯೇ ವಾಲಿಯು ಸರ್ವಭೋಗ ನಿಧಾನವಾದ ಸ್ವರ್ಗದಲ್ಲಿದ್ದರೂ ನನ್ನನ್ನು ಬಿಟ್ಟು ತಪ್ಪಿಸಲಾರನೆ. ಯೌವನವಂತನಾದ ಪುರುಷನಿಗೆ ಪತ್ನಿ ವಿಯೋಗದಿಂದ ಎಷ್ಟು ದುಃಖ ಉಂಟಾಗುವುದು ಅದು ನಿನಗೆ ಚೆನ್ನಾಗಿ ತಿಳಿದಿರುವುದು. ಒಂದು ವೇಳೆ ನನ್ನನ್ನು ಕೊಲ್ಲುವುದರಿಂದ ಸ್ತ್ರೀ ಹತ್ಯಾಪಾತಕವು ಬರುವುದೆಂದು ನೀನೆನಿಸಬಹುದು. ಅದು ಯುಕ್ತವಲ್ಲ. ನಾನು ಈ ವಾಲಿಗೆ ಆತ್ಮವೆಂದೇ ತಿಳಿದುಕೊಂಡರೂ ನನ್ನನ್ನು ಕೊಂದು ಬಿಡು. ನಿನಗೆ ಸ್ತ್ರೀವಧ ಪಾಪವು ಬರಲಾರದು. ಅನೇಕ ಶಾಸ್ತ್ರ ಪ್ರಮಾಣಗಳಿಂದಲೂ ವೇದ ವಿಧಿಗಳಿಂದಲೂ ಪುರುಷನಿಗೆ ಪತ್ನಿಯರು ಆತ್ಮವೆಂದು ಸ್ಪಷ್ಟವಾಗಿ ತಿಳಿದು ಬರುವುದು. ನೀನು ನನ್ನನ್ನು ನನ್ನ ಪತಿಯೊಡನೆ ಸೇರಿಸಿ ಬಿಡುವುದರಿಂದ ಪುಣ್ಯವು ಉಂಟೆಂದು ತಿಳಿ. ಲೋಕದಲ್ಲಿ ಜ್ಞಾನಿಗಳಿಗೆ ಸ್ತ್ರೀದಾನಕ್ಕಿಂತಲೂ ಉತ್ತಮವಾದ ಬೇರೆ ದಾನವಿಲ್ಲ. ಆದುದರಿಂದ ನೀನೇ ಧರ್ಮ ಸೂಕ್ಷ್ಮವನ್ನು ಪರ್ಯಾಲೋಚಿಸಿ ನನ್ನನ್ನು ನನ್ನ ಪ್ರಿಯನೊಡನೆ ಸೇರಿಸಿಬಿಡು. ಈ ವಿಧವಾದ ಸ್ತ್ರೀದಾನದಿಂದ ಮೊದಲು ನಿನಗೆ ನಿರಪರಾಧಿಯಾದ ಆ ವಾಲಿಯನ್ನು ಕೊಂದ ಅಧರ್ಮವು ನೀಗುವುದು. ಹೀಗೆ ಪತಿಯನ್ನಗಲಿ ದುಃಖಿತೆಯಾಗಿ ದಿಕ್ಕಿಲ್ಲದೆ ಗೋಳಿಡುತ್ತಿರುವ ನನ್ನ ಸಂಕಟವು ನೀಗುವುದು. ಆನೆಯಂತೆ ಗಂಭೀರವಾದ ನಡಿಗೆಯುಳ್ಳವನಾಗಿಯೂ ಕಪಿಸಿಂಹನಾಗಿಯೂ ಬುದ್ಧಿವಂತನಾಗಿಯೂ
ಸರ್ವೋತ್ತಮವಾದ ಕಾಂಚನ ಮಾಲಿಕೆಯನ್ನು ಧರಿಸಿದವನಾಗಿಯೂ ಇರುವ ಆ ನನ್ನ ಪ್ರಿಯನನ್ನು ಬಿಟ್ಟು ನಾನು ಬದುಕಿರಲಾರೆನು ಎಂದಳು. ಇದನ್ನು ಕೇಳಿ ಲೋಕವಿಭುವಾಗಿಯೂ ಮಹಾತ್ಮನಾಗಿಯೂ ಇರುವ ರಾಮನು ಆ ತಾರೆಯನ್ನು ಸಮಾಧಾನಪಡಿಸುತ್ತಾ ಹಿತವಾಕ್ಯಗಳನ್ನು ಹೇಳುವನು. ಎಲೆ ವೀರಪತ್ನಿ, ಧೈರ್ಯಗುಂದಬೇಡ. ಈ ಸಮಸ್ತ ಲೋಕವು ಬ್ರಹ್ಮ ನಿರ್ಮಿತವಾದುದಲ್ಲವೇ? ಆ ಬ್ರಹ್ಮನ ಸಂಕಲ್ಪದಂತೆಯೇ ಸುಖ ದುಃಖಗಳು ಉಂಟಾಗುವುದೆಂಬುದನ್ನು ಲೋಕವೆಲ್ಲವೂ ಬಲ್ಲದು. ಈ ತ್ರೈಲೋಕ್ಯವೂ ಕೂಡ ಆ ಬ್ರಹ್ಮ ಸಂಕಲ್ಪಕ್ಕೆ ಅಧೀನವಾಗಿ ನಡೆಯಬೇಕೇ ಹೊರತು ಅದನ್ನು ಮೀರಿ ನಡೆಯಲು ಯಾರಿಗೂ ಸಾಧ್ಯವಿಲ್ಲ. ನೀನು ಬಾಲೆಯಿದ್ದಾಗ ಯಾವ ಯಾವ ಸುಖಗಳನ್ನು ಅನುಭವಿಸುತ್ತಿದ್ದೆಯೋ ಮುಂದೆಯೂ ಹಾಗೆಯೇ ಭೋಗಗಳನ್ನು ಅನುಭವಿಸುತ್ತಾ ಸುಖದಿಂದಿರುವೆ. ನಿನ್ನ ಮಗನಾದ ಅಂಗದನೇ ಯೌವರಾಜ್ಯವನ್ನು ಹೊಂದುವನು. ಹೀಗೆ ನಡೆಯಬೇಕೆಂಬುದೇ ದೈವ ಸಂಕಲ್ಪವಾಗಿರುವಾಗ ನಿನ್ನಂತಹ ವೀರ ಪತ್ನಿಯರು ದುಃಖಿಸುವುದೆಂದರೇನು ಎಂದನು. ಹೀಗೆ ಮಹಾತ್ಮನಾದ ರಾಮನ ಸಮಾಧಾನ ವಾಕ್ಯಗಳನ್ನು ಕೇಳಿದೊಡನೆ ತಾರೆಯ ಮುಖದಲ್ಲಿ ಉಲ್ಲಾಸ ಉಂಟಾಯಿತು. ಮನಸ್ಸಮಾಧಾನವನ್ನು ಹೊಂದಿ ಸುಮ್ಮನಿದ್ದಳು. ಇಲ್ಲಿಗೆ 24ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.